ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತು ಕೊನೆಯ ಶ್ರಾವಣ ಶನಿವಾರ, ಹಾಗಾಗಿ ಗುರುಜಿಯವರು ಕೂಡ ಸಾಕಷ್ಟು ಮಾಹಿತಿಯ ಬುತ್ತಿಯನ್ನ ನಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ. ಹಾಗಾಗಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಕೊನೆಯ ಶ್ರಾವಣ ಶನಿವಾರ, ಹಾಗಾಗಿ ನೀವು ಹೇಳೋ ರೀತಿನೇ ನಾವು ಮಾಡ್ಕೊಂಡು ಬಂದಿದ್ವಿ ಪೂಜಾ ಆಚರಣೆಗಳನ್ನೆಲ್ಲ. ಹಾಗಾಗಿ ಇವತ್ತು ಏನು ವಿಧಿವತ್ತಾಗಿ ನಾವು ಪೂಜೆಯನ್ನ ಮಾಡಬೇಕು ಗುರುಜಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಎಲ್ಲರಿಗೂ ಕೊನೆಯ ಶ್ರಾವಣ ಶನಿವಾರದ ಸ್ವಾಗತ, ಸುಸ್ವಾಗತ. ಬಹಳ ಸಂತೋಷ. ಗೋವಿಂದ ಗೋವಿಂದ ಅಂತ ಹೇಳ್ತೀವಿ. ಆ ಗೋವಿಂದ ಅಂದಾಗ ಒಂದು ಹಿಡಿ ಅಕ್ಕಿಯನ್ನು ಒಬ್ಬರ ಮನೆಯಿಂದ ಹಾಕಿದ್ರು, ಮತ್ತೊಂದು ಮನೆಯಿಂದ ಇಡೀ ಅಕ್ಕಿ ಹಾಕಿದ್ರು, ಹೀಗೆ ಎಲ್ಲ ಅಕ್ಕಿಯನ್ನು ಶೇಖರಣೆ ಮಾಡಿದ್ವಿ. ಈಗ ಆ ಶೇಖರಣೆ ಮಾಡಿದ್ದ ಅಕ್ಕಿಯನ್ನು ಅವನಿಗೆ ಫಸ್ಟ್ ಕ್ಲಾಸಾಗಿ ಹಚ್ಚಿ ತಿಂಡಿ, ಅದಕ್ಕೆ ಶಾಲ್ಯಾನ್ನ, ಸಕ್ಕರೆ ಪೊಂಗಲ್ಲು ಈ ರೀತಿ ಯಾವುದಾದ್ರು ಮಾಡಿಸ್ಬಿಟ್ಟು ಆ ನೈವೇದ್ಯವನ್ನು ಮಾಡಿದಾಗ ಪರಮಾತ್ಮ ಕೃಪಾ ಕಟಾಕ್ಷ ಪಾತ್ರವಾಗುತ್ತೆ. ಅದಕ್ಕೆ ಗೂಢಾನ್ನ ಪ್ರೀತಿಯಾಗಿರ್ತಕ್ಕಂಥ ದೇವಿ, ಸತ್ಯನಾರಾಯಣನ ಪೂಜೆಯಾಗಿರ್ತಕ್ಕಂಥ ನಾರಾಯಣನು, ಶಾಲ್ಯಾನ್ನ ಬಹಳ ಇಷ್ಟವಾಗಿರ್ತಕ್ಕಂಥ ಪರಮೇಶ್ವರನಿಗೆ ಬ್ರಹ್ಮಸ್ವರೂಪದಲ್ಲಿರ್ತಕ್ಕಂಥ ಅನುಗ್ರಹ ಆ ಪಾದ ತೊಳೆದು ನಾವು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋ ದಿನವೇ ಕೊನೆಯ ಶ್ರಾವಣ ಶನಿವಾರ. ಈ ಪಾದದಲ್ಲಿ ಆ ದರ್ಶನವನ್ನು ವಿಶ್ವರೂಪ ತೋರಿಸ್ತಾನಂತೆ. ವಿಶ್ವರೂಪ ತೋರಿಸಿದಾಗ 300 ಮುಕ್ಕೋಟಿ ದೇವತೆಗಳು ಎಲ್ಲರೂ ಭೂಲೋಕಕ್ಕೆ ಸ್ಪರ್ಶ ಮಾಡಿ ಆ ಪಾದ ಎಷ್ಟಿದೆ ನೋಡೋಣ ಬನ್ನಿ ಅಂದಾಗ ಅವನ ಊರ್ಧ್ವ ಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೂ ಇರತಕ್ಕಂಥ ಆ ವಿಶ್ವದೆಲ್ಲ ಅವನಲ್ಲಿ ಅಡಗಿರ್ತಕ್ಕಂಥ ಈ ಪಾದ ದರ್ಶನಕ್ಕೆ ಬರ್ತಾರೆ. ಎಲ್ಲ ಪುಟದಾಗಿರ್ತೀವಿ. ಆ ಪುಟದಾಗಿದ್ದಾಗ ಈ ಪಾದದಲ್ಲಿ ನಾವು ನೋಡ್ಬೋದು, ಹೀಗೆ ನಿಂತು ನೋಡಿದಾಗ ಸೃಷ್ಟಿಯ ಮೂಲ ಆ ಕಡೆ ನಡೀತಾ ಇರುತ್ತೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಮೃತ್ಯುವ ಮೂಲ. ಅಂದರೆ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾ ಇರ್ತಾರೆ. ಈ ಕಡೆ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ಈ ಕಡೆ ಸೃಷ್ಟಿ ಆಗ್ತಾ ಇರುತ್ತೆ. ಕಾಲಾಯ ತಸ್ಮೈ ನಮಃ. ಅದಕ್ಕೆ ಆ ಕಾಲ ತಸ್ಮೈ ನಮಃ ಅಂದಾಗ ಆ ಪರಮಾತ್ಮ ಹೀಗಿರ್ತಕ್ಕಂಥ ಭಗವಂತ ಆ ಪಾದವನ್ನು ನಮಸ್ಕಾರ ಒಮ್ಮಿ. ಅದಕ್ಕೆ ಒಂದು ಸಲ ಹೀಗೆ ಬಂದಾಗ ಪಾದ ದರ್ಶನ ಮಾಡಿ ಮತ್ತೆ ತಿರುಗಿ ಮೋಕ್ಷಕ್ಕೆ ಹೋಗ್ತೇವೆ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಈ ರೀಸೈಕಲ್ ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಆಗೋಗಿದೆ. ಅದಕ್ಕೆ ಕೊನೆ ಶ್ರಾವಣ ಶನಿವಾರದಲ್ಲಿ 300 ಮುಕ್ಕೋಟಿ ದೇವತೆಗಳಾಗಿರ್ತಕ್ಕಂಥ ಎಲ್ಲರೂ ಪಾದ ದರ್ಶನಕ್ಕೆ ಬರೋದರಿಂದ ನಾವು ಆ ಕೊನೆಯ ಶ್ರಾವಣ ಶನಿವಾರದಿಂದ ನಮಸ್ಕಾರ ಮಾಡೋದು ವೆಂಕಟೇಶ್ವರನಿಗೆ ಬಹಳ ವಿಶೇಷ. ವಿಷ್ಣು ರೂಪದಲ್ಲಿ ದಶಾವತಾರವನ್ನು ನೆನೆಸ್ಕೋಬೇಕಂತೆ. ಆಗ ಈ ಕೊನೆ ಶ್ರಾವಣ ಶನಿವಾರ ಅಷ್ಟೂ ಅವತಾರಗಳು ನೆನೆಸ್ಕೋಬೇಕು. ಏನು ಆನಂದವಾಗತ್ತೆ ಅಂತಾರೆ. ಎಲ್ಲ ಅವತಾರಗಳು 10 ಅವತಾರಗಳು ಒಂದೇ. ಆದರೆ ರಾಮಕೃಷ್ಣನ ಮಾತ್ರ ಭಾಳ ನೆನೆಸ್ಕೋಬೇಕು ಈ ಒಂದು ಸಮಯದಲ್ಲಿ. ಯಾಕೆಂದರೆ ಈ ಎರಡೂ ಜಗತ್ತಲ್ಲಿ ಮಹಾಕಾವ್ಯಗಳು ಅಂತ ಹೇಳ್ತೀವಿ. ಜಗತ್ತಲ್ಲಿ ಎಲ್ಲ ಅವತಾರಗಳು ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂತೀವಿ. ಆದರೆ ಇದ್ದ ಅವತಾರಗಳನ್ನ ನೋಡಿರ್ಬೋದೋ ಇಲ್ವೋ ಅಂತ ಗೊತ್ತಿಲ್ವಿ. ಆದರೆ ಸಾಕ್ಷಿ ರೂಪವಾಗಿ ಇದ್ದಿದ್ದು ರಾಮ ಮತ್ತು ಕೃಷ್ಣ ಅನ್ನೋದು ಮನುಷ್ಯರಿಗೆ ಒಂದು ರೂಢಿ. ಅದಕ್ಕೆ ಕೃಷ್ಣ ರಾಮ, ಅದಕ್ಕೆ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮಕೃಷ್ಣ ಹರೇ ಹರೇ, ಕೃಷ್ಣ ರಾಮ ಹರೇ ಹರೇ. ಆ ಕೃಷ್ಣ ರಾಮನ್ನ ನೆನೆಸ್ಕೊಳ್ಳೋ ಸಮಯದಲ್ಲಿ ಸೂರ್ಯನ ನೆನೆಸ್ಕೊತೀವಿ, ಸಾಕ್ಷಾತ್ ಚಂದ್ರ ನೆನೆಸ್ಕೊತೀವಿ. ಅಲ್ಲೇ ಬಲಭಾಗದಲ್ಲಿ ಸೃಷ್ಟಿಯ ಮೂಲ ಸೂರ್ಯನಾಡಿಯಲ್ಲಿ ನಡೀತಾ ಇರುತ್ತೆ, ಚಂದ್ರನಾಡಿಯಲ್ಲಿ ಅಸ್ತಂಗತವಾಗ್ತಕ್ಕಂಥ ಕೃಷ್ಣ ಪರಮಾತ್ಮ. ಅದಕ್ಕೆ ಇಡೀ ಜಗತ್ತಲ್ಲಿ ನಾವುಗಳು ಆ ಸೂರ್ಯನಾಡಿಯನ್ನು, ಚಂದ್ರನಾಡಿಯನ್ನು ಸ್ಮರಣೆ ಮಾಡೋದು ಈ ಪಾದದಿಂದ. ಬಲಗಡೆ ಪಾದ ಸೂರ್ಯನಾಡಿ, ಮಹಾವಿಷ್ಣು ಸೂರ್ಯನ ಆರೋಗ್ಯವನ್ನು ಕೊಡು. ಚಂದ್ರನಾಡಿ ತಾಯಿ ಸಮಾನವಾಗಿರ್ತಕ್ಕಂಥ ನೀನು ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಎಡಭಾಗದಿಂದ ಇಳಿಸ್ಬಿಟ್ಟು ಅವಳೇ ಸ್ವತಃ ಪೂಜೆ ಮಾಡ್ತಾ ಇರೋ ಪಾದ. ಈ ಪಾದದಲ್ಲಿ ನಾನು ನಿಂಗೆ ಪೂಜೆ ಮಾಡ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀನಿ. ಮಹಾಲಕ್ಷ್ಮಿನ ನನ್ನ ಮನೆಗೆ ಕಳಿಸ್ಕೊಡು. ಫಸ್ಟ್ ಕ್ಲಾಸ್. ಎಷ್ಟು ದಿವಸ ಇಟ್ಕೊಂಡಿದ್ದೆ ಕಾಲ ಹತ್ರ ನೀನು ನಿಂತಾಗ ಅವಳು ಕಾಲು ಒತ್ತದೇ ಇದ್ದಾಗ ನನ್ನ ಮನೆಗೆ ಕಳಿಸ್ಕೊಟ್ರೆ ಅವಳು ಆತಿಥ್ಯ ಸ್ವೀಕರಣೆ ನಾನು ಮಾಡ್ತೀನಿ ಅಂತ ಹೇಳಿ ಮಾತನ್ನು ಕೊಡೋ ಶ್ರಾವಣ ಶನಿವಾರದಲ್ಲಿ ಯಾರು ಪೂಜೆ ಮಾಡ್ಕೊತಿರೋ ನಾರಾಯಣ ಕಳಿಸ್ಕೊಡ್ತಾನಂತೆ ಲಕ್ಷ್ಮಿನ. ಆಗ ಬರ್ತಾಳೆ ನೋಡಿ ಲಕ್ಷ್ಮಿ. ನಿಮಗೇ ಗೊತ್ತಿಲ್ಲದೆ ಆ ಶ್ರಾವಣ ಶನಿವಾರ ನೀವೇನೋ ಒಂದು ಮಾಡಬೇಕು, ಅದನ್ನು ಮಾಡಿದ್ರೆ ಮಾತ್ರ ಲಕ್ಷ್ಮಿ ಬರೋದು. ಸುಮ್ಮನೆ ಬಂದು ನಿಮ್ಮಲ್ಲಿ ಕುತ್ಕೊಂಡ್ಬಿಡಲ್ಲ, ಹೇಳಿದ್ದೀನಿ. ಆದರೆ ಮಾಡೋಕ್ಕೆ ನಿಮಗೆ ಮನಸ್ಸು ಬೇಕು, ಹೋಗಬೇಕು. ಎಲ್ಲೆಲ್ಲಿ ಏನೇನು ಮಾಡಬೇಕು, ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡಬೇಕು. ನಾವುಗಳೆಲ್ಲ ಆ ವಿಶೇಷವಾಗಿರ್ತಕ್ಕಂಥ ಅವತಾರಗಳಿದ್ದಾಗೆ ಒಂದೊಂದು ಅವತಾರ ತೆಗಿತಾ ನೋಡು ಅಂತ ಹೇಳಲ್ವಾ? ಹಾಗೆ ನೀವುಗಳು ಅವತಾರ ಪುರುಷರಾಗಿ ಎಲ್ಲರೂ ನಿಮ್ಮ ಅವತಾರಗಳನ್ನು ತೋರಿಸೋ ಧರ್ಮ. ಅದಕ್ಕೆ ಹೇಳ್ತೀವಿ, ನಾವು ಭಿಕ್ಷೆಯನ್ನು ಬಿಡಿದಾಗ ಒಂದು 3 ನಾಮ ಹಾಕ್ಕೊಂಡು ನೋಡಿ. ನಿಮ್ಮನ್ನು ಸುಮ್ಮನೆ ಕಣ್ಣಲ್ಲಿ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ಕಚ್ಚೆ ಪಂಚೆ ಉಟ್ಕೊಂಡು ಶಾಲ್ಯ ಹಾಕ್ಕೊಂಡು 3 ನಾಮ ಇಟ್ಕೊಂಡು ಚೊಂಬಿಟ್ಕೊಂಡು ಕೈಯಲ್ಲಿ
ಆನಂದವೋ ಆನಂದ. ಯಾಕೆ ಅಂತ ಅನ್ಕೊಳ್ಳೋದು ನೋಡು, ಕರ್ಮಾನುಸಾರವಾಗಿ ಇವತ್ತು ಭೂಮಿಲಿ ಹುಟ್ಟಿದ್ದೀನಿ, ಇವತ್ತು ನೋಡು ಭಗವಂತ ಚೊಂಬನ್ನು ಹಿಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋದಲ್ಲ. ನಿನ್ನ ಸೇವಕ ನಾನು, ದಾಸಾನು ದಾಸ ಭಗವಂತ, ಇದು ನನ್ನ ಒಂದೇ ಅವತಾರ. ಅಂದರೆ ಮನುಷ್ಯನಲ್ಲೂ ಜೀವನಾನುಸಾರವಾಗಿ ಒಂದೊಂದು ಅವತಾರಗಳಿದೆ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ಅವತಾರ ಬಿಚ್ಚಿಡ್ತೀನಿ, ಯಾರ್ಯಾರು ಏನೇನೆ ಅಂತ ಕಾಯ್ತಾರೆ ಬಂದೆ.